ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿಪಾ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ವಿಜಯ್. ಹೆಂಗಿದ್ರೆ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅನ್ಕೊತಾ ಇದ್ದೀನಿ, ಸೂಪರ್ ಆಗಿದ್ದೀರಾ ಅನ್ಕೊತಾ ಇದ್ದೀನಿ. ಮತ್ತೊಂದು ಹೊಸ ಲಾಗ್ಗೆ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅನ್ನೋದಾದ್ರೆ, ಎಲ್ರಿಗೂ ಗೊತ್ತಿರೋಂಗೆ ಇವತ್ತು ನಮ್ಮ ಹೆಮ್ಮೆ RCB ಮತ್ತೆ ಗುಜರಾತ್ ಟೈಟನ್ಸ್ ಮ್ಯಾಚ್ ನಡೆಯಲಿದೆ. ಅದು ಬಂದು ನಮ್ಮ ಹೋಮ್ ಗ್ರೌಂಡ್ ಆದಂಥ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆಯೋದಿದೆ ಅನ್ಕೊಳ್ಳಿ. ಕರೆಕ್ಟಾಗಿ 7:00 ಈ ಒಂದು ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಮ್ಯಾಚ್ ಬಗ್ಗೆ ಮಾತಾಡೋಣ, ಯಾವ ಥರ ಇದೆ, ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅಂದ್ಕೊಂಡು ತಿಳ್ಕೊಳ್ಳುವ. ಮ್ಯಾಚ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇನ್ನೊಂದು ಭರ್ಜರಿ ಆದಂಥ ಒಂದು ಅಪ್ಡೇಟ್ ಬಗ್ಗೆ ಮಾತಾಡುವ. ಅದೇನಪ್ಪ ಅನ್ನೋದಾದರೆ, ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾಚ್ ಮುಗಿದ್ಬಿಟ್ಟು ವಾರಗಳು ಕಳೆದ್ರು ಕೂಡ ಇನ್ನೂ ಆ ಒಂದು ಮ್ಯಾಚ್ನ ಹೀಟ್ ವೇವ್ ಏನಿತ್ತು ಗೊತ್ತಾ, ಕಮ್ಮಿ ಆಗಿಲ್ಲ ಅಂದ್ಕೊಳ್ಳಿ. ಸ್ಟೇಡಿಯಮಲ್ಲಿ ಕ್ಲಾಶ್ ಆಯಿತು, ಇನ್ಸ್ಟಾಗ್ರಾಮಲ್ಲಿ ಕ್ಲಾಶ್ ಆಯಿತು, ಯೂಟ್ಯೂಬಲ್ಲಿ ಕ್ಲಾಶ್ ಆಯಿತು, ಎಲ್ಲ ಕಡೆಗೂ ಭರ್ಜರಿ ಆದಂಥ ಒಂದು ಕ್ಲಾಶಸ್ ನಡೀತಾನೆ ಇತ್ತು. ಅದಾದ ನಂತರ ಒಂದು ಹೊಸ ಟ್ರೆಂಡ್ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಏನಪ್ಪ ಅನ್ನೋದಾದರೆ, IPLನಲ್ಲಿ ಎಷ್ಟು ಫ್ರ್ಯಾಂಚೈಸಿಗಳು ಪಾಲ್ಗೊಳ್ಳುತ್ತೆ ಗೊತ್ತಾ, ಅದೆಲ್ಲದಕ್ಕಿಂತ ಟಾಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ಇರ್ತಕ್ಕಂಥದ್ದು RCB ಟೀಮ್ ಆಗಿರುತ್ತೆ. ಅದಕ್ಕೆ ಸರಿಯಾಗಿ ಪೈಪೋಟಿ ಕೊಡ್ತಕ್ಕಂಥ ಇನ್ನೊಂದು ಟೀಮ್ ಅಂದರೆ ಅದೇ ನಮ್ಮ ಚೆನ್ನೈ ಸೂಪರ್ ಕಿಂಗ್ಸ್ ಆಗಿರುತ್ತೆ. ಮೊನ್ನೆವರೆಗೂ ಚೆನ್ನೈ ಅವರಿಗೆ 17.8 ಫಾಲೋವರ್ಸ್ ಇದ್ರು ಅಂದ್ಕೊಳ್ಳಿ, RCBಗೆ ಆಲ್ಮೋಸ್ಟ್ 17.9 ಆ ಥರ ಇತ್ತು. ಸೊ ಇವತ್ತಿನ ಮಟ್ಟಿಗೆ RCBಗೆ 18.1 ಫಾಲೋವರ್ಸ್ ಆಗಿದ್ದಾರೆ ಅಂದ್ಕೊಳ್ಳಿ. ಸೊ ಇದು ಗುರು RCB ಗೊತ್ತು, ಅವ್ರ ಹತ್ರ 5 ಕಪ್ ಇದ್ದು ಅಷ್ಟು ಫಾಲೋವರ್ಸ್ ಬರೋದ್ರಲ್ಲಿ ಯಾವುದೇ ಮಾತಿಲ್ಲ. ಏನಕ್ಕಂದರೆ 5 ಕಪ್ ಇದೆ, ಭರ್ಜರಿಯಾಗಿ ವಿನ್ ಆಗಿ ಎಲ್ಲ ಚೆನ್ನಾಗಿ ಫಾಲೋವರ್ಸ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ RCB ಹತ್ರ ಏನಿದೆ, ಯಾವುದೇ ಒಂದು IPL ವಿನ್ ಆಗಿರೋ ಟ್ರೋಫಿನೂ ಇಲ್ಲ. ಆದರೂ ಕೂಡ ಟ್ರೂ ಫ್ಯಾನ್ ಬೇಸ್ ಇರ್ತಕ್ಕಂಥ ಒಂದು ಫ್ರಾಂಚೈಸಿ ನಮ್ಮ RCB ಆಗಿರುತ್ತೆ. ನಿಜಕ್ಕೂ ಹೆಮ್ಮೆ ಆಗುತ್ತೆ ಆ ಥರದ ಒಂದು ಸೀನ್ಗಳನ್ನು ನೋಡಿದಾಗ. ಸದ್ಯಕ್ಕೆ ನಾನು ಚೆಕ್ ಮಾಡಿದಾಗ 18.1 ಇದೆ. ಸೊ ಅದರದ್ದು ಒಂದು ಇನ್ನೂ ಯಾರಾದರೂ ನಮ್ಮ RCB ಪೇಜ್ನ ಫಾಲೋಅಪ್ ಮಾಡಿಲ್ಲ ಅಂದರೆ ಅದನ್ನು ಕೂಡ ಹೋಗ್ಬಿಟ್ಟು ಫಾಲೋಅಪ್ ಮಾಡ್ಕೊಳ್ಳಿ. ಸೊ ಇವಾಗ ಸಮಯ ವ್ಯರ್ಥ ಮಾಡದೆ ಮ್ಯಾಚ್ ಬಗ್ಗೆ ಬರುವ. ನಾನು ಅವಾಗಲೇ ಹೇಳ್ದಂಗೆ ಇವತ್ತಿನ ಒಂದು ಪಂದ್ಯ ಬಂದು ನಮ್ಮ ಚಿನ್ನಸ್ವಾಮಿ ಮೈದಾನದಲ್ಲಿ ನಡೀತಾ ಇದೆ. ಅದೇ ಒಂದು ದೊಡ್ಡ ಸಂಕಟದ ಪರಿಸ್ಥಿತಿ ನಮ್ಮ RCBಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನಕ್ಕಪ್ಪ ಅನ್ನೋದಾದರೆ, ಹೋಮ್ ಗ್ರೌಂಡಲ್ಲಿ ಆಡಿರ್ತಕ್ಕಂಥ 50% ಮ್ಯಾಚಸ್ನ RCB ಅವರು ಸೋತಿದ್ದಾರೆ. ಅದಲ್ಲದೆ ಗುಜರಾತ್ ಟೈಟನ್ಸ್ ಅವರು ಭರ್ಜರಿಯಾಗಿ ಫಾರ್ಮಲ್ಲಿದ್ದಾರೆ. ಕೊನೆಯ ಒಂದು ಮ್ಯಾಚಲ್ಲಿ 240 ಮೇಲೆ ಹೊಡೆದ್ಬಿಟ್ಟು ವಿನ್ ಆಗಿದ್ದಾರೆ. ಸೊ ಹಾಗಾಗಿ ಅದು ಒಂದು ಭಯನೂ ಕೂಡ ಇದೆ ಅಂದ್ಕೊಳ್ಳಿ. ಬಟ್ ನಮ್ಮ RCB ಇವಾಗ ಸದ್ಯಕ್ಕೆ ಇರತಕ್ಕಂಥ ಫಾರ್ಮ್ ನೋಡಿದರೆ ಇದು ಯಾವುದೇ ಥರದ ಕನ್ಸರ್ನ್ ಅನ್ಸಲ್ಲ. ಬಟ್ ನಾನು ಹೇಳ್ದಂಗೆ ಹೋಮ್ ಗ್ರೌಂಡಲ್ಲಿ RCB ಅವರು ತುಂಬಾ ವೀಕ್ ಇದ್ದಾರೆ. ಬರೀ 50% ಮ್ಯಾಚ್ಗಳನ್ನ ಮಾತ್ರ ಗೆದ್ದಿರೋದು ಅಂದ್ಕೊಳ್ಳಿ. ಅದೇ ಒಂದು ಭಯ ನನಗೆ ಕಾಡ್ತಾ ಇರ್ತಕ್ಕಂಥದ್ದು. ಇನ್ನು ಪ್ಲೇಯಿಂಗ್ 11 ಬಗ್ಗೆ ನೋಡೋದಾದರೆ ಯಾವುದೇ ಥರದ ಚೇಂಜಸ್ ಇಲ್ಲ ಅನ್ಕೊತೀನಿ. ಲಾಸ್ಟ್ ಟೈಮ್ ಏನು ಆಡಿದ್ರು ಅದೇ ಒಂದು ಟೀಮ್ ಕಂಟಿನ್ಯೂ ಆಗೋ ಸಾಧ್ಯತೆ ಇದೆ. ಸೊ ನಮಗೆ ಬ್ಯಾಟಿಂಗ್ ಲೈನಪ್ಪಲ್ಲಿ ಬಂದರೆ ಯಾವುದೇ ಥರದ ಚೇಂಜಸ್ ಮಾಡೋದು ಅವಶ್ಯಕತೆ ಇಲ್ಲ. ಓಪನರ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಪಿಲ್ ಸಾಲ್ಟ್ ಅವರು ಬರ್ತಾರೆ. ಅದ್ಭುತವಾದಂಥ ಒಂದು ಓಪನಿಂಗ್ ಅಲ್ಲಿರುತ್ತೆ. ಅದಾದ ನಂತರ ದೇವದತ್ ಪಡಿಕ್ಕಲ್ ಇರ್ತಾರೆ, ರಜತ್ ಪಟಿದಾರ್ ಇದ್ದಾರೆ, ಕೃಣಾಲ್ ಪಾಂಡೆ ಇದ್ದಾರೆ, ಟಿಮ್ ಡೇವಿಡ್ ಇದ್ದಾರೆ, ಜಿತೇಶ್ ಶರ್ಮಾ ಇದ್ದಾರೆ, ಅವರೊಟ್ಟಿಗೆ ಲಿವಿಂಗ್ಸ್ಟನ್ ಅವರಿದ್ದಾರೆ. ಸೊ ಹಂಗಾಗಿ ಬ್ಯಾಟಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬ್ಯಾಟಿಂಗ್ ಲೈನ್ ಸಖತ್ ಸ್ಟ್ರಾಂಗ್ ಆಗಿದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಬಾಲಿಂಗ್ ಸೈಡಲ್ಲಿ ಬಂದರೆ ಅಲ್ಲೂ ಕೂಡ ಸ್ಟ್ರಾಂಗೆಸ್ಟ್ ಆಗಿದ್ದಾರೆ. ಭುವನೇಶ್ವರ್ ಕುಮಾರ್ ಇದ್ದಾರೆ, ಕೃಣಾಲ್ ಪಾಂಡೆ ಇದ್ದಾರೆ, ಹೇಜಲ್ವುಡ್ ಇದ್ದಾರೆ, ಮತ್ತು ಸುಯೇಶ್ ಶರ್ಮಾ ಇದ್ದಾರೆ. ಸೊ ಅಲ್ಲೂ ಕೂಡ ನಮಗೆ ಯಾವುದೇ ಥರದ ಒಂದು ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ನಮ್ಮ ಅದ್ಭುತವಾದಂಥ ಬಾಲಿಂಗ್ ಪ್ರದರ್ಶನನ ಕಳೆದ 2 ಮ್ಯಾಚಲ್ಲೂ ಕೂಡ ತೋರಿಸಿದ್ದಾರೆ. ಬಾಲಿಂಗ್ ಇಂಪ್ಯಾಕ್ಟ್ ಯಾವ ಥರ ಇತ್ತು ಅಂತ ಎಲ್ಲ ಒಂದು ಟೀಮ್ಗಳಿಗೂ ಗೊತ್ತಾಗಿದೆ ಆಲ್ರೆಡಿ. ಸೊ ಹಾಗಾಗಿ ಅಲ್ಲೂ ಕೂಡ ಯಾವುದೇ ಥರದ ತೊಂದರೆ ಅಂತ ಅನ್ನಿಸ್ತಾ ಇಲ್ಲ. ನನಗೆ ಅನ್ನಿಸ್ತಾ ಇರೋದು, ಆವಾಗಲೇ ಹೇಳಿದಂಗೆ, ತೊಂದರೆ ಬಂದು ತುಂಬ ದೊಡ್ಡದು ನಮ್ಮ ಮುಂದೆ ಇರತಕ್ಕಂಥ ಒಂದು ಚಾಲೆಂಜ್ ಅಂದರೆ ಹೋಮ್ ಗ್ರೌಂಡ್ ಆಗಿರುತ್ತೆ. ಹೋಮ್ ಗ್ರೌಂಡ್ ಆಗಿರೋದ್ರಿಂದ 50% ಮ್ಯಾಚ್ ಮಾತ್ರ ಗೆದ್ದಿರೋ ಒಂದು ರೆಕಾರ್ಡ್ಸ್ ಇದೆ. ಸೊ ಹಾಗಾಗಿ ಏನಾಗುತ್ತೋ ಅನ್ನೋ ಆ ಒಂದು ಭಯ ಇದೆ. ಅದನ್ನು ಬಿಟ್ಟರೆ ಮಿಕ್ಕಿದೆಲ್ಲ ನಾರ್ಮಲ್ ಆಗೇ ಇರುತ್ತೆ. ಸೊ ಇದೇ ಥರ ನಾವು GT ಬಗ್ಗೆ ನೋಡೋದಾದರೆ 2 ಮ್ಯಾಚ್ ಆಡಿದ್ದಾರೆ, 1ನೇ ಗೆದ್ದು 1ನ್ನು ಸೋತಿದ್ದಾರೆ. ಸೊ ಹಂಗಾಗಿ ಇವತ್ತಿನ ಒಂದು ಪಂದ್ಯ ಅವರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ RCB ಆಲ್ರೆಡಿ 2 ಮ್ಯಾಚ್ನ ಗೆದ್ಬಿಟ್ಟು ಟಾಪಲ್ಲಿದೆ. ಸೊ ಹಂಗಾಗಿ GTಗೆ ಇದು ವಿನ್ ಆಗಲೇಬೇಕಾದಂಥ ಒಂದು ಸಿಚುವೇಶನ್ ಇದೆ. ಬಿಕಾಸ್ ಅವರು 1ನ್ನು ಗೆದ್ದು 1ನ್ನು ಸೋತಿದ್ದಾರೆ. ಸೊ ಅದರಲ್ಲಿ ಶುಭ್ಮನ್ ಗಿಲ್, ಸಾಯಿ ಸುದರ್ಶನ್ ಏನೋ ಒಂದು ಲೆವೆಲ್ಗೆ ಆಡ್ತಾ ಇದ್ದಾರೆ. ಬಟ್ ಇನ್ನೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಲಾಸ್ಟ್ ಕಳೆದ 3 ಒಂದು ಆವೃತ್ತಿಯ IPL ನೋಡಿದರೆ ಭರ್ಜರಿ ಸ್ಟ್ರಾಂಗ್ ಇರ್ತಕ್ಕಂಥ ಒಂದು ಬ್ಯಾಟ್ಸ್ಮನ್ ಕೂಡ ಇದ್ದಾರೆ, ಜಾಸ್ ಬಟ್ಲರ್ ಅವರು. ಬಟ್
ಯಾಕೋ ಜಾಸ್ ಬಟ್ಲರ್ ಅವರು ಅಷ್ಟೊಂದು ಫಾರ್ಮಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಸೊ ಹಾಗಾಗಿ ಅದನ್ನು ತಲೆ ಬೇಕಾಗಿಲ್ಲ. ಹೇಳೋಕ್ಕಾಗಲ್ಲ, RCB ಜೊತೆಗೆ ಆಡಿದ್ರು ಆಡ್ಬಿಡ್ತಾರೆ. ರುತರ್ ಫೋರ್ಡ್ ಇದ್ದಾರೆ, ಶಾರುಖ್ ಖಾನ್ ಇದ್ದಾರೆ, ಮತ್ತು ರಾಹುಲ್ ತಿವಾಟಿಯಾ ಇದ್ದಾರೆ. ಸೊ ಯಾರು ಕೂಡ ಅಷ್ಟೊಂದು ಮಿಡ್ಲ್ ಆರ್ಡ್ರಲ್ಲಿ ಫಾರ್ಮಲ್ ಇಲ್ಲ ಗುರು ಅವರೊಂದು ಟೀಮಲ್ಲಿ. ಸೊ ಹಂಗಾಗಿ ಅದು ನಮಗೆ ಒಂದು ದೊಡ್ಡ ಅಡ್ವಾಂಟೇಜ್ ಆಗುತ್ತೆ. ಹಾಗಾಗಿ ಅಲ್ಲಿ ಕೂಡ ಸ್ವಲ್ಪ ರಿಲ್ಯಾಕ್ಸ್ ಪೊಸಿಷನಲ್ಲಿ ಇರ್ಬೋದು ಅಂತ ಅನಿಸುತ್ತೆ. ಬಟ್ ಬೌಲಿಂಗ್ ಅಂತ ಬಂದಾಗ ರಬಾಡ ಇದ್ದಾರೆ. ರಬಾಡ ನಾನು ನೋಡಿರೋ ಪ್ರಕಾರ ಲಾಸ್ಟ್ ಮ್ಯಾಚಸಲ್ಲಿ ಎಲ್ಲ ಕಂಪೇರ್ ಮಾಡಿದರೆ ಅಷ್ಟೊಂದೇನು ಫಾರ್ಮಲ್ಲಿಲ್ಲ. ನಮಗೆ ಮೇನ್ ಭಯ ಇರೋದು ಇವಾಗ ಅಂದರೆ ನಮ್ಮ ಮಿಯಾ ಬೈ ಇದ್ದಾರೆ. ಮಿಯಾ ಬೈ ಬಂದು RCB ಜರ್ಸಿ ತೆಗೆದು GT ಜರ್ಸಿನ ಹಾಕ್ಕೊಂಡು ಆಡ್ತಾ ಇದ್ದಾರೆ. ಇವಾಗ GTನಲ್ಲಿ ಕಳೆದ ಮ್ಯಾಚಲ್ಲಿ ನಮ್ಮ ಮಿಯಾ ಬೈ ಸರಿಯಾಗಿ ಬೌಲಿಂಗ್ ಮಾಡಿಬಿಟ್ಟು MI ಜೊತೆಗೆ ಭರ್ಜರಿ 2 ವಿಕೆಟ್ನ ತೆಗೆದಿದ್ದಾರೆ. ನಮ್ಮ ಮಿಯಾ ಬೈ ಯಾವ ಥರಪ್ಪ ಅನ್ನೋದಾದರೆ ಬೆಂಗಳೂರು ಪಿಚ್ಚು ತುಂಬ ಫೆಮಿಲಿಯರು. ಅದಲ್ಲದೆ ಅವ್ರು ಯಾವಾಗ ಆಡ್ತಾರೆ ಯಾವಾಗ ಬಿಡ್ತಾರೆ ಗೊತ್ತಾಗಲ್ಲ, ಯಾವಾಗ ಯಾವ ಥರ ಬಾಲ್ ಹಾಕ್ತಾರೆ ಯಾವಾಗ ಯಾವ ಥರ ಇರ್ತಾರೆ ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಒಂದೊಂದು ಸರ್ತಿ ಸರಿಯಾಗಿ ಬೌಲಿಂಗ್ ಹಾಕ್ಬಿಟ್ಟು ಫುಲ್ ಮ್ಯಾಚ್ಗೆ ಇಂಪ್ಯಾಕ್ಟ್ ಮಾಡಿರ್ತಾರೆ. ಇಲ್ಲ ಅಂದರೆ ಸರಿಯಾಗಿ ರನ್ ಕೊಟ್ಬಿಟ್ಟು ಮ್ಯಾಚ್ ಗೆಲ್ಲೋದ್ರಲ್ಲೂ ಕೂಡ ರೂವಾರಿ ಅವರೇ ಆಗಿರ್ತಾರೆ. ಹೈಯೆಸ್ಟ್ ರನ್ ಹೊಡೆಸ್ಕೊಂಡಿರೋ ಎಕ್ಸಾಂಪಲ್ ಕೂಡ ನಾವು ತುಂಬ ನೋಡಿದ್ವಿ RCB ಇದ್ದಾಗ. ಸೊ ಇವಾಗ ಅದೇ ಥರ GTಲಿದ್ದಾಗ ಆಗಲಿ ಹೈಯೆಸ್ಟ್ ರನ್ ಹೊಡೆಸ್ಕೊಳ್ಳಿ, ನಮಗದೊಂದು ಬೆನಿಫಿಟ್ ಆಗಲಿ ಅಂತ ಕೇಳ್ಕೊಡುವ. ಬಟ್ ಇವಾಗ ನಾವು ನೋಡ್ತಕ್ಕಂಥ ಬಿಗ್ಗೆಸ್ಟ್ ಒಂದು ಕ್ಲಾಶ್ ಇವತ್ತಿನ ಒಂದು ಮ್ಯಾಚಲ್ಲಿ ಏನಪ್ಪ ಅನ್ನೋದಾದರೆ ವಿರಾಟ್ ಕೊಹ್ಲಿ ವರ್ಸಸ್ ಸಿರಾಜ್ ಹೆಂಗಿರುತ್ತೆ ಅನ್ನೋ ಈ ಒಂದು ಕಾಂಬಿನೇಷನ್ ನೋಡೋದಕ್ಕೆ ನಾನಂತೂ ಸಖತ್ ಸರಿಯಾಗಿ ವೇಟ್ ಮಾಡ್ತಾ ಇದ್ದೀನಿ. ನೋಡುವ ಇವತ್ತಿನ ಒಂದು ಪಂದ್ಯ ಏನಾಗುತ್ತೆ, ಯಾವ ಥರ ಒಂದು ಕುತೂಹಲದಿಂದ ಕೂಡಿರುತ್ತೆ ಅಂತ ಮ್ಯಾಚ್ ಸ್ಟಾರ್ಟ್ ಆದಮೇಲೆ ಗೊತ್ತಾಗಬೇಕಾಗಿದೆ. ಸೊ ಇವತ್ತಿನ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ಯಾರು ಗೆಲ್ತಾರೆ, ಯಾರು ಗೆಲ್ಬೋದು ಅಂತ ಅನಿಸುತ್ತೆ? ನಮ್ಮ RCBಯಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಸರಿ ಅನಿಸುತ್ತಾ ಏನು ಅಂತ ನಿಮ್ಮ ಎಲ್ಲ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಪ್ಪದೇ ತಿಳಿಸಿ. ನಾನು ಆವಾಗಲೇ ಹೇಳಿದಂಗೆ RCB ಪೇಜ್ನ ಯಾರಾದರೂ ಫಾಲೋ ಮಾಡಿಲ್ಲ ಇನ್ನೂವರೆಗೂ ಅಂದರೆ ಹೋಗ್ಬಿಟ್ಟು ದಯವಿಟ್ಟು ಫಾಲೋ ಮಾಡಿ. ನಮ್ಮ RCB ಅಲ್ಲೂ ಕೂಡ ಟಾಪಲ್ಲಿ ಇರಬೇಕು. ಇವಾಗ ಆಲ್ರೆಡಿ ನಂಬರ್ ಇದೆ, ನಂಬರ್ 1ಅಲ್ಲಿದ್ದಾರೆ. ಆಲ್ ಟುಗೆದರ್ ಅಂದರೆ ಬೇರೆ ಯಾವ್ಯಾವ ಫ್ರಾಂಚೈಸ್ ಇದ್ದಾರೆ ಅವನ್ನೆಲ್ಲ ಕಂಪೇರ್ ಮಾಡಿದರೆ RCB ಅವರು ನಂಬರ್ 1ಅಲ್ಲಿದ್ದಾರೆ. ಅಂದರೆ ಹೈಯೆಸ್ಟ್ ಫಾಲೋವರ್ಸ್ನ ಹೊಂದಿರತಕ್ಕಂಥ ಒಂದು ಟೀಮ್ ಆಗಿದೆ. ಸೊ ನೀವು ಕೂಡ ಹೋಗ್ಬಿಟ್ಟು ಆದಷ್ಟು ಬೇಗ ಫಾಲೋ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು ಈ ಮ್ಯಾಚ್ ಬಗ್ಗೆ ಅಭಿಪ್ರಾಯನ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗುವ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ, ನಗ್ತಾ ಇರಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ, ಜೈ RCB, ಒಂದೇ ಮಾತರಂ.